ಮಂಡಲ, ರಕ್ತ, ಮೂಳೆ, ನಿಂಬೆ ಹಣ್ಣು. ಅಯ್ಯೋ, ಅಂದ್ರೆ ನಮ್ ಪೂಜಾ ಹೇಳಿದ್ದು ನಿಜ. ಈ ಮಾಯಮ್ಮ ಮಾಟಗಾತಿನ ನಮ್ಮನೆನ ಹಾಳು ಮಾಡೋದಕ್ಕೆ ಅಂತಾನೆ ನಮ್ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ನಮಗ್ ಗೊತ್ತಿಲ್ಲದೆ ಇನ್ನು ಏನೇನ್ ಮಾಡಿದಾಳೋ ಏನೋ. ಈ ತುಳಸಿ ದಳಕ್ಕೆ ಇಷ್ಟೊಂದು ಶಕ್ತಿ ಇದೆಯಾ? ಅಮ್ಮ ತುಳಸಿ, ಮಾಯಮ್ಮ, ಇನ್ನು ಈ ಮನೆಯಲ್ಲಿ ಏನೇ ನಡೆಸ್ತಾ ಇದೀಯ ನೀನು? ಇವಳ ರೂಮಲ್ಲಿ ಇನ್ನು ಏನೇನಿದೆ ಅಂತ ಇವತ್ತೆಲ್ಲ ನೋಡ್ಲೇಬೇಕು. ಭಯ ಪಟ್ಬಿಟ್ಯಾ ಮಾಯಮ್ಮ? ಇದನ್ನ ಹಾಕೊಳ್ಳೋದಕ್ಕೂ ಯೋಗ್ಯತೆ ಅನ್ನೋದಿರ್ಬೇಕು, ಅದು ನಿನಗಿಲ್ಲ. ನಿಂತ್ಕೋ. ಇದು ನನ್ ಸೀರೆ. ಅಯ್ಯೋ, ಇದು ಅಜ್ಜಿದು. ಇದು ಚಿಕ್ಕಿ ಸೀರೆ. ಇದು ಅರ್ಜುನ್ ಸರ್ ಶರ್ಟ್. ಇದು ಇದು ನಮ್ ಕೃಷ್ಣನ್ ಬಟ್ಟೆ. ಈ ಎಲ್ಲಾ ಬಟ್ಟೆಗಳು ಇವಳ ಹತ್ರ ಯಾಕಿದೆ ಅಂದ್ರೆ, ನಮ್ ಕೃಷ್ಣನ್ ಬಟ್ಟೆ ಇವಳ ಹತ್ರ ಇಟ್ಕೊಂಡಿದ್ದಾಳೆ ಅಂತಂದ್ರೆ ಇವಳಿಗೆ ನಮ್ ಕೃಷ್ಣನ್ ಬಗ್ಗೆ ಗೊತ್ತು. ಅಯ್ಯೋ ದೇವ್ರೆ, ಇವಳಿನ್ನ ಏನೇನ್ ಇಟ್ಟಿದ್ದಾಳಪ್ಪ? ಮತ್ತೆ ಏನಪ್ಪ ಬಂತು ಇವನಿಗೆ ಹೊಸ ಅನುಮಾನ? ದೇವ್ರೇ, ಈ ಹೂವು ಯಾವ ದೇವಸ್ಥಾನದಿಂದ ತಂದಿದ್ದು? ಅದು ಕಾಳಿಕಾಂಬ ದೇವಸ್ಥಾನದಿಂದ. ಈ ಮನೆಗ್ ಬಂದಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ಒಂದಿನನೂ ತಪ್ಪದೆ ಅದಕ್ಕೆ ಹೂವ ಕೊಡ್ತಾನೆ ಇದ್ಯಾ. ದೇವ್ರ ಹೂವು ಅಲ್ವಾ, ಮುತ್ತೈದೆ ಮುಡ್ಕೊಂಡ್ರೆ ಶ್ರೇಯಸ್ಸು, ಅದಕ್ಕೆ ತಂದ್ಕೊಡ್ತಿದ್ದೀನಿ. ನಮ್ಮ ಮನೇಲಿ ನಮ್ಮಮ್ಮ, ಯಶೋಧ ಅತ್ತೆ, ಪೂಜಾ, ಮೀರಾ, ಇಷ್ಟೊಂದು ಜನ ಮುತ್ತೈದೆರಿದಾರಲ್ಲ. ಎಲ್ರನ್ನೂ ಬಿಟ್ಟು ನಮ್ಮ ಅತ್ತಿಗೆ ಮಾತ್ರ ಯಾಕೆ ಹೂವ ತಂದ್ಕೊಡ್ತಿದ್ಯಾ? ಅದು ನನಗೆ ಆಶ್ರಯ ಕೊಟ್ಟಿದ್ದ ಅವರೇ ತಾನೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ. ನೀನು ಸ್ವಲ್ಪ ಹೂ ಮುಟ್ಕೋ ಮಾಯಮ್ಮ, ನಿನ್ಗೂ ಒಳ್ಳೇದಾಗ್ಲಿ. ಬೇಡ, ಪರವಾಗಿಲ್ಲ. ಮುಡ್ಕೋ ಮಾಯಮ್ಮ. ಏಕೆ? ಇದು ದೇವ್ರ ಮೇಲೆ ಇದ್ದಿದ್ದು ಹೂವ ತಾನೆ? ಅವರು ಮುಡ್ಕೊಳ್ಳಲ್ಲ ಕಾಣ, ಯಾಕಂದ್ರೆ ಇದು ದೇವ್ರ ಮೇಲೆ ಹಾಕಿದ ಹೂವಲ್ಲ, ಸ್ಮಶಾನದಲ್ಲಿ ಹೆಣದ ಮೇಲೆ ಇದ್ದಿದ್ದು ಹೂ ಇದು. ಇಲ್ಲ ಇಲ್ಲ, ಸುಳ್ಳು. ನಾನ್ ಯಾಕೆ ಹೆಣದ ಮೇಲಿನ ಹೂ ತಂದ್ಕೊಡ್ಲಿ? ಯಾಕೆ ಅಂತ ನೀವೇ ಹೇಳ್ಬೇಕು. ಹೇಳೋ ತನಕ ನಾನಂತೂ ನಿಮ್ಮನ್ನ ಬಿಡಲ್ಲ. ನೀನ್ ಹೇಳ್ತಿರೋದು ನಿಜಾನ ಅಶ್ವಿನ್? ಈ ಹೆಂಗಸು ಸ್ಮಶಾನದಲ್ಲಿರೋ ಹೂವನ್ ತಂದ್ಕೊಡ್ತಿದ್ಲಾ? ಇಲ್ಲ ಇಲ್ಲ, ಸತ್ಯವಾಗ್ಲು ಇದು ಕಾಳಿಕಾಂಬ ದೇವಸ್ಥಾನದ್ದು. ಸುಳ್ಳು ಹೇಳಿದ್ರೆ ವಯಸ್ಸಲ್ಲಿ ದೊಡ್ಡವರು ಅಂತಾನೆ ನೋಡಲ್ಲ, ಹಲ್ಲು ಉದುರಿಸ್ಬಿಡ್ತೀನಿ. ನನಗೆ ಹಲ್ಲು ತುರಿಸ್ತೀನಿ ಅಂತ್ಯಾ? 5 ನಿಮಿಷ ತಡ್ಕೋ, ನನ್ನ ರೂಮಿಗೆ ಹೋಗಿ ಗೊಂಬೆ ಮಾಡಿ ನಿನ್ನನ್ನು ಕಟ್ಟಾಕ್ತೀನಿ.